ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಮಿನಿ ವ್ಲಾಗ್ ಮಾಡೋಣ ಅಂತ. ಏನು ಅಂತ ಹೇಳಿದ್ರೆ, ನಾನು ಇವಾಗ ಎಲ್ಲ ಗರ್ಲ್ಸ್ಗಳು ವರ್ಕಿಗೆ ಹೋಗ್ತಾರಲ್ವಾ, ಎವ್ರಿ ಡೇ ವರ್ಕಿಗೆ ಹೋಗ್ತಾರೆ. ಸೊ ಅದರಲ್ಲೂ ನಾನು ಒಬ್ಳು. ಸೊ ನಾನು ಹೇಗೆ ಬೆಳಿಗ್ಗೆ ಎದ್ದು ನನ್ನ ಟೈಮ್ನ ಕೀಪಪ್ ಮಾಡಿಕೊಂಡು ಬಸ್ಸಲ್ಲ ಇಲ್ಲದ್ರೆ ಮೆಟ್ರೋದಲ್ಲ ಈ ಥರ ನಾನು ಯಾವುದರಲ್ಲಿ ಹೋಗಿ ನಾನು ಜಾಯ್ನ್ ಆಗ್ತೀನಿ ಅಂದರೆ ಕೆಲಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಬೆಳಿಗ್ಗೆನೆ. ಸೊ ನಮಗೆ ಲೇಡೀಸ್ಗಳಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಬೆಳಿಗ್ಗೆ ಹೇಳಬೇಕು, ಇದು ಕೆಲಸ ಆಗಬೇಕು, ಕೆಲಸ ಆಗಿ ಆದಮೇಲೆ ಅದೆಲ್ಲ ಮುಗಿಸ್ಕೊಂಡು ನಮಗೆ ತಿನ್ನೋಕ್ಕೆ ರೆಡಿಯಾಗಿ ಅದೆಲ್ಲ ರೆಡಿ ಮಾಡಿಕೊಂಡು ನಾವು ವರ್ಕಿಗೆ ಹೋಗಿ ಜಾಯ್ನ್ ಆಗೋ ಗಂಟ ಹೋಗಿ ತಲುಪೋ ಗಂಟ ನಮ್ಮದು ಅರ್ಧ ಏನು ಆಯಸ್ಸೇ ಮುಗ್ದೋಗಿದಾಗೆ ಇರುತ್ತೆ. ಸೊ ಎವ್ರಿ ಡೇ ಸೊ ಅದನ್ನ ನಾನು ಯಾವ ಥರ ಎವ್ರಿ ಡೇ ಮಾಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಪೂರ್ತಿ ವಿಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾವ ಥರ ನಾನು ಜರ್ನಿ ಮಾಡ್ತೀನಿ ಅಂತ. ಮಾರ್ನಿಂಗ್ ಮೆಟ್ರೋದಲ್ಲ ಇಲ್ಲಾಂದರೆ ಬಸ್, ಎವ್ರಿ ಡೇ ಬಸ್ ಇದ್ದೇ ಇರುತ್ತೆ ಮತ್ತು ಮೆಟ್ರೋನೂ ಇದ್ದೇ ಇರುತ್ತೆ. ಸೊ ನಾನು ಟೈಮ್ ಕೀಪ್ ಯಾವ ಥರ ಮಾಡೋದು ಅಂತ ಮಾರ್ನಿಂಗ್, ಸೊ ಅದ್ರ ಬಗ್ಗೆ ನಾನು ಇವಾಗ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ನನ್ನ ಜೊತೆಗೆ ಬನ್ನಿ. ಇವಾಗ ಎವ್ರಿ ಡೇ ನಾನು 11 o'clock ನಾನು ರೀಚ್ ಆಗೋದು. ಸೊ ಇವಾಗ ಸ್ವಲ್ಪ ಬೇಗನೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಸೊ ಆವಾಗ ನಾನು ವೀಡಿಯೋ ಮಾಡ್ಕೊಂಡಾದ್ಮೇಲೆ ರೀಚ್ ಆಗಲಿಕ್ಕೆ ನನಗೆ ಈಸಿ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಟೈಮ್ ಆಯಿತು, ಇವಾಗ ಹೋಗೋಣ. ಓಕೆನಾ? ನನ್ನ ಜೊತೆ ನೀವು ಬನ್ನಿ. ಯಾವ ಥರ ಡೈಲಿ ನಾನು ಕೆಲಸಕ್ಕೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಮಾರ್ನಿಂಗ್. ಓಕೆನಾ? ನಮ್ಮ ಬ್ಯುಸಿ ಶೆಡ್ಯೂಲ್ ಯಾವ ಥರ ಇರುತ್ತೆ ಅಂತ ಎವ್ರಿ ಡೇ ನಾನು ಇವಾಗ ಬ್ಲಾಗ್ ಮೂಲಕ ತಿಳಿಸ್ತೀನಿ. ಓಕೆನಾ? ಸೊ ಬನ್ನಿ ಹೋಗೋಣ. ಯಾವ ಥರ ಇರುತ್ತೆ ಅಂತ ನಾನಿವಾಗ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ನಾನಿವಾಗ ಗಾಡಿನ ಪಾರ್ಕಿಂಗ್ ಇಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎವ್ರಿ ಡೇ ನಾನು ವರ್ಕಿಗೆ ಹೋಗುವಾಗ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗೋದು. ಸೊ ಹಾಗಾಗಿ ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿ ಸೊ ನಾನಿವಾಗ ಮೆಟ್ರೋದೊಳಗಡೆ ಹೋಗ್ತಾಯಿದ್ದೀನಿ. ಸೊ ಮೆಟ್ರೋದೊಳಗಡೆ ಹೋಗಿ ತಕ್ಷಣ ಅಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಆ ಟಿಕೆಟ್ ಕೌಂಟರ್ಗೆ ಹೋಗಿ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಟಿಕೆಟ್ ಮಾಡೋದು. ಸೊ ಆಗ ಅವರು ಒಂದು ಕಾಯಿನ್ ಕೊಡ್ತಾರೆ. ಸೊ ಆ ಕಾಯಿನ್ನ ತಗೊಂಡು ಮತ್ತು ಒಳಗಡೆ ಹೋಗುವಂಥದ್ದು. ಸೊ ಎವ್ರಿ ಡೇ ನಾನು ಇದೇ ಥರನೇ ನಂದು ಮೆಟ್ರೋ ಜರ್ನಿ. ಸೊ ಬರುವಾಗ ಹೋಗುವಾಗ, ಈವ್ನಿಂಗ್ ಬರುವಾಗ ಹೋಗುವಾಗ ಇದೇ ಥರನೇ ಇರುತ್ತೆ. ಸೊ ನೀವೇನಾದರೂ ಇದೇ ಥರನೇ ಎವ್ರಿ ಡೇ ವರ್ಕಿಂಗ್ಗೆ ಹೋಗುವಾಗ ಮೆಟ್ರೋದಲ್ಲಿ ಹೋಗೋದು ಇಲ್ಲ ಬಸ್ಸಲ್ಲಿ ಹೋಗೋದು, ಈ ಥರ ಏನಾದರೂ ಮೆಟ್ರೋದಲ್ಲಿ ಏನಾದರೂ ಹೋಗ್ತಾ ಇರೋದಾದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಓಕೆನಾ? ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ನಾನಿವಾಗ ಹೇಳ್ದೆ ಅಲ್ಲ ಕೌಂಟ್ರ್ ಅಂತ ಹೇಳಿ. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ಇಲ್ಲಿ ಟಿಕೆಟ್ನ ಕೊಡ್ತಾರೆ. ಟಿಕೆಟ್ ಅಂದರೆ ಒಂದು ಕಾಯಿನ್ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಇದೇ ಕಾಯಿನ್, ಅದು ಟಿಕೆಟ್ ಕೌಂಟ್ರ್. ಸೊ ಅಲ್ಲಿಂದ ತಗೊಂಡು ಮತ್ತೆ ಮುಂದೆ ಹೋಗುವಂಥದ್ದು. ಯೂಶ್ವಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ಕಡೆ ಜನಕ್ಕೆ ಎಲ್ಲ ಗೊತ್ತಿರುತ್ತೆ ಜನಕ್ಕೆ. ಸೊ ಮೆಟ್ರೋದು ಇದೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಇವಾಗ ವಿಡಿಯೋ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇನ್ನೂ ನಾನು ಇದ್ರ ಒಳಗಡೆ ಬಂದೆ, ಅಂದರೆ ಕಾಯಿನ್ ತಗೊಂಡು ಇದ್ರೊಳಗಡೆ ಬಂದೆ. ಇನ್ನೂ ನನಗೆ ಮೆಟ್ರೋ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮೆಟ್ರೋ ಬಂದ ತಕ್ಷಣ ನಾನು ಅದರಲ್ಲಿ ಹತ್ತಿ ಹೋಗ್ತೀನಿ. ಸೊ ನಮಗೆ ಎಲ್ಲೆಲ್ಲೂ ಹೋಗ್ಬೇಕಾ ಅದಕ್ಕೆ ಕರೆಕ್ಟಾಗಿರುವ ಕಾಯಿನ್ಸು ಮತ್ತು ಟಿಕೆಟ್ಗಳಿಗೆ ರೇಟ್ ಅಲ್ಲಿ ಇರುತ್ತೆ. ಸೊ ಅದು ನೋಡಿಬಿಟ್ಟು ನಾವು ತಗೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈಗ ಮೆಟ್ರೋ ಬಂತು. ಸೊ ಇದು ಈ ಮೆಟ್ರೋ ಅಲ್ಲ, ಸೊ ಇನ್ನೊಂದು ಮೆಟ್ರೋ ಬರುತ್ತೆ. ಸೊ ಆ ಮೆಟ್ರೋ ಬಂದ ತಕ್ಷಣ ನಾನು ಅದರಲ್ಲಿ ಹತ್ತಿ ಹೋಗ್ತೀನಿ. ಮತ್ತು ಪುನಃ ತಿರ್ಗಾ ನಾನು ಈವ್ನಿಂಗ್ ನನ್ನ ವರ್ಕ್ ಏನಿದೆ ಅದನ್ನ ಮುಗಿಸಿ ನಾನು ಪುನಃ ಆ ಮೆಟ್ರೋದಲ್ಲೇ ಬಂದು ನಾನು ನನ್ನ ಗಾಡಿನ ಅಂದರೆ ಬ್ಲೂನ ತಗೊಂಡು ನಾನು ಮನೆಗೆ ಬರುವಂಥದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.